ಜಯಂತ್ ಕೃತ್ಯ ಜಾಹ್ನವಿಗೆ ಯಾವಾಗ ಗೊತ್ತಾಯ್ತೋ ಅಲ್ಲಿಂದ ಆಕೆ ಕಂಪ್ಲೀಟ್ ಚೇಂಜ್ ಆಗಿದ್ದಾಳೆ. ಆತನ ವಿರುದ್ಧ ಒಂದೊಂದಾಗಿ ರಿವೇಜ್ ತೀರಿಸಿಕೊಳ್ತಿದ್ದಾಳೆ. ಜಾನು ಚೇಂಜ್ ಆಗ್ತಿದ್ದಂತೆ ಜಯಂತ್ ಆಕೆಗೆ ಚೇಂಜಸ್ ಬೇಕು ಅಂತ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗಿದ್ದ. ಆದ್ರೆ ಜಾನು ಜಯಂತ್ಗೆ ಪನಿಷ್ಮೆಂಟ್ ಕೊಡೋ ಬದಲು ಆಕೆಯೇ ಸಮುದ್ರಕ್ಕೆ ಜಿಗ್ದಿದ್ದಾಳೆ. ಹಾಗಾದ್ರೆ ಜಾಹ್ನವಿ ಸಾಯ್ತಾಳಾ? ಜಯಂತ್ ಕತೆ ಏನು? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಸೀರಿಯಲ್ ಡೈರೆಕ್ಟರ್ ಕೊಟ್ಟ ಟ್ವಿಸ್ಟ್ಗೆ ವೀಕ್ಷಕರು ದಂಗಾಗಿ ಹೋಗಿದ್ದಾರೆ. ಜಾಹ್ನವಿ ಚೇಂಜ್ ಆಗ್ತಿದ್ದಂತೆ ಜಯಂತ್ ಆಕೆ ಮೈಂಡ್ ಫ್ರೀ ಆಗ್ಲಿ ಅಂತ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಜಾಹ್ನವಿ, ಜಯಂತ್ ಮತ್ತು ಭಾವನ ಸಿದ್ದೇಗೌಡರು ಶ್ರೀಲಂಕಾದಲ್ಲಿ ಮುಖಾಮುಖಿಯಾಗಿದ್ರು. ಎಲ್ಲರೂ ಸೇರಿ ಒಂದಷ್ಟು ಸ್ಥಳಗಳನ್ನ ಸುತ್ತಾಡಿದ್ದಾರೆ. ಒಟ್ಟಿಗೆ ಊಟ ಮಾಡಿದ್ರು. ಅದಾದ್ಮೇಲೆ ಜಯಂತ್ ಹಾಗೂ ಜಾನು ರೂಮ್ಗೆ ಬಂದಿದ್ದಾರೆ. ಜಯಂತ್ನಿಗೂ ನಿದ್ದೆ ಮಾತ್ರೆ ನೀಡಿ ಸಚಿನ್ ಜೊತೆಗೆ ಜಯಂತ್ನ ಇನ್ನೊಂದು ಮುಖವನ್ನ ತಿಳ್ಕೊಂಡಿದ್ದಾಳೆ ಜಾನು. ಜಯಂತ್ನ ಅಸಲಿ ಹೆಸರು, ಆತನ ಊರು ಎಲ್ಲವನ್ನ ತಿಳ್ಕೊಂಡಿದ್ದಾಳೆ. ಸತ್ಯ ಗೊತ್ತಾದ ಜಾನು ಫುಲ್ ಶಾಕ್ ಆಗಿದ್ದಾಳೆ. ಎಂಥ ವ್ಯಕ್ತಿಯನ್ನ ನಾನು ಮದುವೆಯಾದೆ, ಇವನನ್ನ ಕ್ಷಮಿಸೋದಾದ್ರೂ ಹೇಗೆ, ಇವನ್ ಜೊತೆ ಹೇಗೆ ನಾನು ಬದುಕಲಿ ಅಂತ ಜಾಹ್ನವಿ ಮರುಗಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ಜಾನು ಒಂದು ಶಾಕಿಂಗ್ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಆಕೆ ಜಯಂತ್ಗೆ ಶಿಕ್ಷೆ ಕೊಡೋ ಬದಲು ಸಾಯುವ ನಿರ್ಧಾರಕ್ಕೆ ಬಂದಿದ್ದಾಳೆ. ಹೌದು, ಕ್ರೂಸ್ ನಲ್ಲಿ ಜಾನು ಜಯಂತ್ನನ್ನ ಕುರ್ಚಿ ಮೇಲೆ ಕೂರಿಸಿ ಹಗ್ಗದಿಂದ ಕಟ್ಟಿದ್ದಾಳೆ. ಬಳಿಕ ಚಾಕುವನ್ನ ಎತ್ಕೊಂಡಿದ್ದಾಳೆ. ಆಕೆ ವರ್ತನೆ ನೋಡಿ ಜಾನು ಜಯಂತ್ನ ಸಾಯಿಸ್ತಾಳೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಪ್ರೀತಿ ಅನ್ನೋದು ಹೂವಿನ ಮೇಲೆ ನಡೆಯೋದು. ಅಪ್ಪ ಅಮ್ಮ ನನ್ನನ್ನ ದಯವಿಟ್ಟು ಕ್ಷಮಿಸಿ ಬಿಡಿ, ಇದನ್ನ ನನ್ನ ಕೈಯಿಂದ ಸಹಿಸಿಕೊಳ್ಳಲು ಆಗ್ತಿಲ್ಲ ಅಂತ ಹೇಳಿ ಸಮುದ್ರಕ್ಕೆ ಹಾರಿಯೇ ಬಿಟ್ಟಿದ್ದಾಳೆ ಜಾನು. ಹಾಗಾದ್ರೆ ಜಾಹ್ನವಿ ಸಾಯ್ತಾಳಾ? ಜಯಂತ್ ಕತೆ ಏನು? ಅಥವಾ ಇವರಿಬ್ಬರನ್ನ ಯಾರಾದ್ರೂ ಬಂದು ಕಾಪಾಡ್ತಾರಾ? ಸೀರಿಯಲ್ ಸ್ಟೋರಿ ಮತ್ತೆ ಯಾವ ಟ್ವಿಸ್ಟ್ ಪಡೆದುಕೊಳ್ಳಲಿದೆ ಅಂತ ಕಾದು ನೋಡ್ಬೇಕು. ಇದೀಗ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಅಂತವರ ಜೊತೆ ಬಾಳೋದಕ್ಕಿಂತ ಸಾಯೋದೇ ಮೇಲು. ಜಾನು ಒಳ್ಳೆ ಕೆಲಸ ಮಾಡಿದ್ಲು. ಅಸಹಾಯಕ ಹೆಣ್ಣು ಮಕ್ಕಳ ಕೊನೆ ನಿರ್ಧಾರ ಇದೇ ಆಗಿರುತ್ತೆ. ಹೀಗೆ ಇಂತಹ ಸೈಕೋ ಜೊತೆ ದಿನ ಸಾಯೋದಕ್ಕಿಂತ ಒಂದೇ ಸಲ ಸಾಯೋದು ಒಳ್ಳೇದು ಅಂತ ಕಾಮೆಂಟ್ ಹಾಕ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಜಾನು ಸಾಯ್ಬೋದಾ? ಜಯಂತ ಮುಂದೆ ಯಾರು ಕಾಪಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.